ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಮಕ್ಕಳನ್ನ ಬ್ರಷ್ ಮಾಡಿಸಿ ಅವರಿಗೆ ಸ್ವಲ್ಪ ಏಳಕ್ಕೆ ಲೇಟಾಗಿತ್ತು. ಬ್ರೇಕ್ಫಾಸ್ಟಿಗೂ ಇನ್ನೂ ಸ್ವಲ್ಪ ಲೇಟ್ ಆಗ್ತೆ ಅಂತ ಅವರಿಗೆ ನಾನು ಬೂಸ್ಟ್ ಕೊಟ್ಟೆ. ಬೂಸ್ಟ್ ಜೊತೆಗೆ ಒಂದು ಸ್ವಲ್ಪ ಬಿಸ್ಕಿಟ್ ಬೇಕು ಅಂತ ಹಠ ಮಾಡಿದ್ರು. ಎವ್ರಿ ಡೇ ತಿನ್ನಲ್ಲ, ಬಟ್ ಕೊಟ್ಟೆ. ನಾನು 2 ಬಿಸ್ಕಿಟು ಮತ್ತು ಚಾನ ತೊಗೊಂಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ನಾನು ಇವತ್ತು ಎದ್ದಿದ್ದೇ ಲೇಟು, ಹಾಗಾಗಿ ಬೇಗ ಬೇಗ ಮುಗಿಸ್ಕೊಂಡು ಆಫೀಸಿಗೂ ಕೆಲಸಕ್ಕೆ ನಾನು ಕೂತ್ಕೊಳ್ಬೇಕಿತ್ತು. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಮಗಳನ್ನ ಸ್ವಲ್ಪ ಆಟ ಆಡೋಕ್ಕೆ ಬಿಟ್ಟು, ಮಗನ್ನ ಸ್ವಲ್ಪ ಆಟ ಆಡೋಕ್ಕೆ ಬಿಟ್ಟು, ಏನೇ ಕೆಲಸ ಹೇಳಿದ್ರು ನೋಡಿ ನಮ್ಮ ಮನೇಲಿ ಸ್ವಲ್ಪ ನನ್ನ ಮಗಳು ಮುಂದಾಗ್ತಾಳೆ. ಇನಿಷಿಯೇಟಿವ್ ತೊಗೊಂಡು ನಾನು ಮಾಡ್ತೀನಿ ಅಂತ. ಸೊ ಹಾಗಾಗಿ ನಾನು ಏನೇ ಮಾಡ್ತಾಯಿದ್ರು ಸೈಡಲ್ಲಿ ಬಂದು ನಾನು ಮಾಡ್ತೀನಿ ಅಂತ ಇರ್ತಾಳೆ. ನಾನೆಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಅವಳು ನೋಡಿ ನಾನು ಕಸ ಗುಡಿಸಿದ್ರೆ ಹಿಂದೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾಳೆ. ಅವಳಿಗೆ ತುಂಬ ಇಷ್ಟ ಈ ಥರ ಮನೆ ಕೆಲಸ, ಬೇಡ ಅಂದರೂ ಮಾಡ್ತಾಳೆ. ಬಟ್ ಇದನ್ನೆಲ್ಲ ನೋಡಿ ನನಗೇನು ಫೀಲ್ ಆಗುತ್ತೆ ಅಂದರೆ ಬೆಸ್ಟ್ ಡಾಟರ್ ನನಗೆ ಸಿಕ್ಕಿದ್ದಾಳೆ. ಮತ್ತು ಇರಬೇಕು, ಎಲ್ರಿಗೂ ಡಾಟರ್ ಇರಬೇಕು. ಡಾಟರ್ ಈಸ್ ಅ ಡಿಫ್ರೆಂಟ್ ಫೀಲಿಂಗ್. ನನಗೆ ಮಗನೂ ಇದ್ದಾನೆ, ಮಗಳು ಇದ್ದಾಳೆ. ಬಟ್ ನನಗೇನೋ ಒಂಥರ ಒಲವು, ಮಗಳು ತುಂಬ ಇಷ್ಟ ಆಗ್ತಾಳೆ. ಮಗನೂ ತುಂಬ ಇಷ್ಟ, ಬಟ್ ಸಮ್ಹ್ಯಾವ್ ನನಗೆ ಅಟ್ಯಾಚ್ಮೆಂಟು ಮಗಂದು ಕ್ಲೋಸ್ನೆಸ್ ಜಾಸ್ತಿ ಇದೆ. ಮಗಳು ಸ್ವಲ್ಪ ಕೆಲಸದಲ್ಲಿ ಮುಂದಾಗ್ತಾಳೆ ಅನ್ನೋದು ಒಂದು ಇಷ್ಟ ನನಗೆ. ಆಮೇಲೆ ಆಫೀಸ್ ಕೆಲಸನ ಲಾಗಿನ್ ಆಗಿ ಮುಗಿಸ್ಕೊಂಡು ಲಂಚ್ ಟೈಮಲ್ಲಿ ಅವ್ರದ್ದು ಶ್ರೇಯಾಂದು ನನ್ನ ಮಗಂದು ಸ್ಕೂಲಿಂದ ಎಲ್ಲ ಬುಕ್ಸ್ ಕೊಟ್ಟಿದ್ದರು. ಅದಕ್ಕೆಲ್ಲ ಕವರ್ ಹಾಕಬೇಕಿತ್ತು. ನಮ್ಮ ಟೈಮಲ್ಲೆಲ್ಲ ನೋಡಿಯಪ್ಪ ಈ ಥರ ಯಾವುದೇ ಥರ ಕವರ್ಸ್ ಎಲ್ಲ ಹಾಕೋದು, ಸ್ಕೂಲ್ಗಂತ ಹೋಗೋ ಮುಂಚೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಈ ಥರ ಇರಲಿಲ್ಲ. ಬಟ್ ಇವರಿಗೆಲ್ಲ ತುಂಬ ಸ್ಟ್ರಿಕ್ಟು ಇದೆ ಮತ್ತು ರೂಲ್ಸು ಇದೆ. ಇದನ್ನೆಲ್ಲ ನೋಡಿದರೆ ನನಗೆ ಒಂದು ಡಿಸಿಪ್ಲೀನು ಚೆನ್ನಾಗಿದೆ ಅನಿಸುತ್ತೆ. ಸೊ ಬುಕ್ ಕವರೆಲ್ಲ ನಾನೇ ಹಾಕ್ಕೊಟ್ಟೆ ಅವನಿಗೆ. ಇನ್ನೊಂದು ಸ್ವಲ್ಪ ಬಿಕ್ಕಿದ್ದೆ. ಇವ್ರದ್ದು ICSE ಸಿಲೆಬಸ್ ಇರೋದರಿಂದ ತುಂಬ ಬುಕ್ಸ್ ಇರುತ್ತೆ, ತುಂಬ ನೋಟ್ಬುಕ್ಸು ಇರುತ್ತೆ. ನಾನು ಸ್ವಲ್ಪ ಮಾಡಿದೆ, ಇನ್ನೊಂದು ಸ್ವಲ್ಪ ಹಾಗೆ ಬಿಟ್ಟು ಸ್ವಲ್ಪ ಲಿಂಬು ಶರ್ಬತ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಚಿಯಾ ಸೀಡ್ಸ್ ನಾನು ಆಲ್ರೆಡಿ ನೆನೆಕಿಟ್ಟಿದ್ದೆ, ಬಟ್ ಅದು ಇನ್ನೂ ಟೈಮ್ ತೊಗೊಳ್ತಾ ಇತ್ತು ಅದು ಆಗೋಕ್ಕೆ. ಸೊ ಅದ್ರಿಗಿಂತ ಮುಂಚೆ ನನ್ನ ಮಕ್ಕಳು ನನಗೆ ಲಿಂಬು ಶರ್ಬತ್ ಬೇಕು ಅಂತ ಹಠ ಮಾಡ್ತಾಯಿದ್ರು. ಚಿಯಾ ಸೀಡ್ಸ್ ಬಿಟ್ಟು ಅವರಿಗೆ ಅದೇ ಥರ ಮಾಡಿಕೊಟ್ಟೆ ನಾನು. ಬ್ಲ್ಯಾಕ್ ಸಾಲ್ಟು, ಒಂದು ಸ್ವಲ್ಪ ಶುಗರ್ನ ಹಾಕಿ ಚೆನ್ನಾಗಾಯಿತು. ಅದನ್ನು ಕೊಂಡ್ವಿ. ಮತ್ತು ನಮ್ಮ ಹಸ್ಬೆಂಡ್ ಬಂದುಬಿಟ್ರು ಆಫೀಸಿಂದ. ಬಂದಮೇಲೆ ಎವ್ರಿ ಡೇ ಈವ್ನಿಂಗ್ ಏನಾದರೂ ಮಾಡ್ಕೊಳ್ತೀವಿ, ನಮಗೂ ಅವರಿಗೂ ಸ್ನ್ಯಾಕ್ಸ್ ಥರ. ಹಾಗಾಗಿ ಪೋಹನ ನಾನು ಮಾಡಿದ್ದೆ. ಸ್ವಲ್ಪ ಪೋಹನ ಎಲ್ಲರೂ ತಿಂದುಬಿಟ್ಟಿದ್ರೆ ಅಡುಗೆ ಮಾಡೋಕ್ಕೂ ಲೇಟ್ ಆದರೂ ಪರವಾಗಿಲ್ಲ ನೈಟು ಅಂತ ಅವ್ರಿಗೆ ಕೊಟ್ಟು, ಮತ್ತು ನಾನು ಆಫೀಸ್ ಕೆಲಸನ ಮಾಡಿಕೊಂಡು ನಂದು ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡೆ.